ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದ್ರೆ, ವಶೀಕರಣಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೂಲಿಕೆ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ವಶೀಕರಣ ಮತ್ತು ವಾಮಾಚಾರ ಪ್ರಯೋಗ ಆಗಿದ್ರೆ ಅದನ್ನ ತೆಗೀಲಿಕ್ಕೆ, ಯಾವುದಾದ್ರೂ ನಿಮ್ಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ದೇವತಿ ಬಿಟ್ಟಿರುವಂತ ವಿಚಾರ ಆಗಿರ್ಬೋದು, ವಾಮಾಚಾರ ಆಗಿರ್ತಕ್ಕಂಥದ್ದಾಗ್ಬೋದು, ಈ ಮೂರು ಕುಡಿದ ಜಾಗದಲ್ಲಿ ಮಾಟ ಮಂತ್ರವನ್ನ ಮಾಡಿಸಿ ಬೀಸಾಕಿ ಅದನ್ನ ದಾಟಿ ಬಂದಿರತಕ್ಕಂಥ ಸಮಸ್ಯೆ ಆಗಿರ್ಬೋದು, ಇದನ್ನ ಲೀಲಾಜಾಲವಾಗಿ ದೂರ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೂಲಿಕೆ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದರಲ್ಲೂ ಕೂಡ ವಶೀಕರಣಕ್ಕೆ, ಸ್ತ್ರೀ ಪುರುಷ ವಶೀಕರಣಕ್ಕೆ ಅಥವಾ ಪುರುಷ ವಶೀಕರಣಕ್ಕಾಗಿರ್ಬೋದು, ಸ್ತ್ರೀ ವಶೀಕರಣಕ್ಕಾಗಿರ್ಬೋದು ರಾಮಬಾಣ ಕೆಲಸ ಮಾಡ್ತದೆ. ನಿಮಗೆ ಮನೆಯಲ್ಲಿ ಕಲಹ ಆಗ್ತಾ ಇದ್ರೆ, ಕುಟುಂಬದಲ್ಲಿ ಕಲಹ ಆಗ್ತಾ ಇದ್ರೆ, ಗಂಡ ಹೆಂಡತಿರಲ್ಲಿ ಭಿನ್ನಾಭಿಪ್ರಾಯ ಬರ್ತಾ ಇದ್ರೆ, ಪದೇ ಪದೇ ನಿಮ್ಮ ಕುಟುಂಬದಲ್ಲಿ ಕಲಹ ಅಂತಕ್ಕಂಥದ್ದಾಗ್ತಾ ಇದ್ರೆ, ಅಂತ ಒಂದು ಸಮಸ್ಯೆಯಿಂದ ಹೊರಬರ್ಲಿಕ್ಕೆ ರಾಮಬಾಣವಾಗಿ ಕೆಲಸ ಮಾಡ್ತಕ್ಕಂಥ ಮೂಲಿಕೆ ಇದು. ಇದರಲ್ಲಿ ಇದನ್ನ ನಾವು ತೋರಿಸ್ತೀವಿ, ಈ ಮೂಲಿಕೆ ಇಂಥದಕ್ಕಾಗ್ತದೆ ಅಂತ ನಾವು ಹೇಳ್ತೀವಿ ಅಷ್ಟೇ ಹೊರತಾಗಿ ಇದನ್ನ ಯಾವ ರೀತಿ ತರಬೇಕು, ತಂದು ಯಾವ ರೀತಿ ಪ್ರಯೋಗ ಮಾಡಬೇಕು ಅನ್ನೋದನ್ನ ಎಲ್ಲೂ ಪ್ರಸ್ತಾವನೆ ಮಾಡಿಲ್ಲ. ಯಾಕಂತಂದ್ರೆ ಇದಕ್ಕೆ ಮಂತ್ರ, ತಂತ್ರ, ಯಂತ್ರ ಈ ವಿದ್ಯೆಗಳನ್ನ ಕರೆಕ್ಟಾಗಿ ಪಾಲನೆ ಮಾಡಬೇಕು, ಕರೆಕ್ಟ್ ಆದಂತ ರೀತಿಯಲ್ಲಿ ತರಬೇಕು, ಸೂಕ್ಷ್ಮವಾಗಿ ಒಳ್ಳೆ ರೀತಿಯಲ್ಲಿ ತಂದು ಸಿದ್ಧಿ ಮಾಡಿಕೊಂಡು ಕರೆಕ್ಟ್ ಆದಂತ ರೀತಿಯಲ್ಲಿ ಪ್ರಯೋಗ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೆಲಸ ಮಿಸ್ ಆಗಲ್ಲ, ಅಷ್ಟರ ಮಟ್ಟಿಗೆ ಕೆಲಸ ಆಗ್ತದೆ. ನೀವು ವಶೀಕರಣ ಅಂತ ಬಂದಾಗ, ಸ್ತ್ರೀ ಪುರುಷ ವಶೀಕರಣ ಅಂತಂದ್ರೆ ಯಾರೋ ನಮ್ಮನ್ನ ದ್ವೇಷ ಮಾಡ್ತಾರೆ, ಅವ್ರನ್ನ ಮಾಡ್ಕೋಬೇಕು, ನಾವ್ ಹೇಳ್ದಂಗೆ ಕೇಳಿಸ್ಬೇಕು, ನಮ್ಮ ಬಿಟ್ಟು ಅವ್ರು ಹೋಗ್ಬಾರ್ದು, ನಾವೇ ಅವ್ರನ್ನ ಒದ್ದು ಹೊರಗಡೆ ತಳ್ಳಿದ್ರು ಕೂಡ ನಮ್ಮನ್ನ ಬಿಟ್ಟು ಹೋಗ್ಬಾರ್ದು ಅಂತಕ್ಕಂಥದ್ದೇ ವಶೀಕರಣ ವಿದ್ಯೆ. ಕೆಲವರು ವಶೀಕರಣ ಅಂತಕ್ಕಂಥ ವಿದ್ಯೆಯನ್ನ ಮಾಡಿಸಿದ ಮೇಲೆ ಅವರನ್ನ ಹೋಗಿ ನಾವು ಭೇಟಿ ಮಾಡೋದಾಗಿರ್ಬೋದು, ಅಥವಾ ಅವ್ರ ಹಿಂದೆ ತಿರುಗೋದಾಗಿರ್ಬೋದು, ನಾವು ಮಾಡಿಸಿದಂತ ವ್ಯಕ್ತಿಗಳು ಅವ್ರ ಮೇಲ್ ಬೀಳೋದಕ್ಕೆ ಹೋಗ್ಬಾರ್ದು, ಅವರು ನಮ್ಮನ್ನ ತಡಿಕೊಂಡು ಬರ್ಬೇಕು. ಆ ರೀತಿಯಲ್ಲಿ ಅವ್ರು ಎಲ್ಲೇ ಇರ್ಲಿ, ಯಾತವೇ ಇರ್ಲಿ, ನಮ್ಮ ಜ್ಞಾನ ಅವ್ರ ಮನಸ್ಸಲ್ಲಿ ಹುಟ್ಟಿ ಅವರಾಗಿದ್ದ ಅವರೇ ನಮ್ಮ ಕಡೆ ಟರ್ನ್ ಓವರ್ ಆಗ್ಬೇಕು. ಅದು ವಶೀಕರಣ ವಿದ್ಯೆ. ಇದನ್ನೆಲ್ಲ ನಾವು ಕಲಿತು ಕರೆಕ್ಟ್ ಆದಂತ ರೀತಿಯಲ್ಲಿ ಸಿದ್ಧಿ ಮಾಡಿಕೊಂಡು ಇದಕ್ಕೆ ಬೇಕಾಗಿರತಕ್ಕಂತ ಮೂಲಿಕೆ, ಮಂತ್ರ, ತಂತ್ರ, ಯಂತ್ರ ಈ ವಿದ್ಯೆಗಳನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ ಸಿದ್ಧಿ ಮಾಡ್ಕೊಂಡಿದ್ರೆ ಮಾತ್ರನೇ ಸಾಧ್ಯ. ಸುಮ್ಮನೆ ಏಕಾಏಕಿ ಯಾರಂದ್ರೆ ಅವರು ಎಲ್ಲಂದ್ರೆ ಅಲ್ಲಿ ಕುತ್ಕೊಂಡು ಫೋಟೋ ಕಳಿಸ್ರಿ, ಅವ್ರ ಹೆಸರು ಕಳಿಸ್ರಿ, ಇದು ಜಾತಕ ಕಳಿಸಿ, ಇದ್ರ ಯಾವುದೇ ಕಾರಣಕ್ಕೂ ವಶೀಕರಣ ಅಂತಕ್ಕಂಥದ್ದಾಗಲ್ಲ. ಕರೆಕ್ಟ್ ಆದಂತ ರೀತಿಯಲ್ಲಿ ನೇರವಾಗಿ ಕುತ್ಕೊಂಡು ನೀವು ಕರೆಕ್ಟ್ ಆದಂತ ರೀತಿಯಲ್ಲಿ ಸಂಕಲ್ಪವನ್ನ ಮಾಡಿ, ಇಂಥ ಕೆಲ್ಸಕ್ಕೆ ನಾವು ಈ ತರ ಇದೀವಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿದಾಗ, ಅದು ಎಂಥದ್ದೇ ಆಗಿರ್ಲಿ, ಕುಟುಂಬದಲ್ಲಿ ಕಲಹಾನಿ ಆಗಿ ನಿಮ್ಮನ್ನ ಬಿಟ್ಟು ಹೋಗಿ 10 ವರ್ಷ ನಿಮ್ಮಿಂದ ದೂರ ಇರ್ಲಿ, ಅವ್ರನ್ನ ಆಟೋಮೆಟಿಕಲ್ ನಿಮ್ ಕಾಲ ಹತ್ರ ತರಬಹುದು. ಅಂತ ವಿದ್ಯೆಗಳಿದೆ. ವಿದ್ಯೆ ಅಂತಕ್ಕಂಥದ್ದು ಇದು ಯಾರಪ್ಪನ ಮನೆ ಸೊತ್ತಲ್ಲ. ಹಂಗಾಗಿ ಇದನ್ನ ತುಂಬಾ ಆಳವಾಗಿದೆ. ಇದನ್ನ ಕಲಿತಕ್ಕಂಥ ಒಂದು ರೀತಿ, ಅದನ್ನ ಸಾಧನೆ ಮಾಡ್ಕೊಳ್ಳೋ ರೀತಿ ಚೆನ್ನಾಗಿರ್ಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು, ಪದೇ ಪದೇ ಒಳ್ಳೆ ಗುರುವಿನ ಹತ್ರ ಹೋಗಿ, ಒಳ್ಳೆ ಗುರುವಿನ ಹತ್ರ ಹೋದಾಗ ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳಿ. ನೋಡ್ರಿ, ಇದು ಇಡ್ಸಿಂಗಿ ಬೇರು ಅಂತ ನಾವು ಕರಿತೀವಿ. ನೋಡಿ ಇದನ್ನ ಇಡ್ಸಿಂಗಿ ಬೇರು. ಇಡ್ಸಿಂಗಿ ಅಂತಂದ್ರೆ ಕೆಲಸವನ್ನ ಹಿಡಿಬೇಕು ಅಂತಂದ್ರೆ, ವಶೀಕರಣಕ್ಕೆ ನೀವು ಯಾರನ್ನಾದ್ರೂ ಇಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ರೆ ಅವ್ರನ್ನ ಹಿಡಿದು ನಿಮ್ಮ ವಶಕ್ಕೆ ತರತಕ್ಕಂಥದ್ದೇ ಒಂದು ಈ ಬೇರಿನ ಒಂದು ಅರ್ಥ. ಏನಂತಂದ್ರೆ ಇಡ್ಸಿಂಗಿ ಬೇರು. ಇಡ್ಸಿಂಗಿ ಬೇರು ಅಂತಂದ್ರೆ ವಾಮಾಚಾರ ಆಗಿದ್ರೆ ದೂರ ಮಾಡ್ತದೆ, ಅಥವಾ ಶತ್ರುಗಳಿಂದ ನಮ್ಗೆ ತೊಂದರೆ ಆಗ್ತಾ ಇದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿಗೋಸ್ಕರ ಬಳಕೆ ಮಾಡಬಹುದು. ತುಂಬಾ ಈ ಬೇರಿಂದ ತುಂಬಾ ಉತ್ತಮವಾದಂತ ಕೆಲಸಗಳಾಗ್ತವೆ. ಇದನ್ನ ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡ್ಕೊಳಕ್ ಹೋಗ್ಬಾರ್ದು. ಸ್ತ್ರೀ ಪುರುಷ ವಶೀಕರಣಕ್ಕಂತೂ ನೋಡ್ರಿ, ಇಡ್ಸಿಂಗಿ ಬೇರು. ಇಡ್ಸಿಂಗಿ ಬೇರು ಅಂತ ಇದ್ರ ಹೆಸರು. ಈ ಇಡ್ಸಿಂಗಿ ಬೇರು ಬಂದು ಸ್ತ್ರೀ ಪುರುಷ ವಶೀಕರಣಕ್ಕೆ ರಾಮಬಾಣವಾಗಿ ಕೆಲಸ ಮಾಡ್ತದೆ. ಎಷ್ಟೇ ನಿಮ್ಮನ್ನ ಅವರು ದೂರ ಮಾಡಿರ್ಲಿ, ದೂರ ಬಿಟ್ಟು ಒಟ್ಟೋಗಿರ್ಲಿ, ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಎಷ್ಟೇ ಭಿನ್ನಾಭಿಪ್ರಾಯ ಬಂದು ಜಗಳ ಕಲೆ ಅಂತಕ್ಕಂಥದ್ದು ನಡೆದಿರ್ಲಿ, ಆಟೋಮೆಟಿಕಲಿ ಅವ್ರನ್ನ ನಿಮ್ ಕಡೆ ಆಕರ್ಷಣೆ ಮಾಡಿ ವಶ ಮಾಡ್ಕೊಡೋದಕ್ಕೆ ತುಂಬಾ ಪವರ್ಫುಲ್ ಆದಂತ ಒಂದು ಗಿಡಮೂಲಿಕೆ ಇದು. ಆದರೆ ಇದನ್ನ ಮಾಡ್ಬೇಕಾದ್ರೆ ಧರ್ಮವಾಗಿ ಬಳಕೆ ಮಾಡ್ಬೇಕು. ಸಿಕ್ಕಿದವ್ರ ಮೇಲೆಲ್ಲ ಪ್ರಯೋಗ ಮಾಡ್ಲಿಕ್ಕೆ ಹೋಗಬಾರ್ದು. ಕರ್ಮ ಅಂತಕ್ಕಂಥದ್ದು ಏನಾದ್ರು ರಿಟೈನ್ ಆದಾಗ ಮಾಡಿದವನಿಗೆ ಮಾಡಿಸ್ತವನಿಗೆ ಇಬ್ರಿಗೂ ತೊಂದರೆ ಆಗ್ತದೆ. ಹಂಗಾಗಿ ಒಂದು ಒಳ್ಳೆ ರೀತಿಯಿಂದ ಸಂಕಲ್ಪವನ್ನ ಮಾಡಿ ಒಂದು ಒಳ್ಳೇದಕ್ಕಾಗಿ ಬಳಕೆ ಮಾಡಿದ್ರೆ ಖಂಡಿತವಾಗ್ಲೂ 4 ಜನಕ್ಕೆ ಒಳ್ಳೇದಾಗ್ಬೇಕು. ಅಂತ್ಯದಕ್ಕೆ ಇದನ್ನ ಬಳಕೆ ಮಾಡೋದು ಉತ್ತಮ. ಹಂಗಾಗಿ ನಾನು ಎಲ್ಲೂ ಮಂತ್ರ ಕೊಟ್ಟಿಲ್ಲ.
ಹಂಗಾಗಿ ನೀವು ಎಲ್ಲೇ ಹೋಗಿ ಯಾತವೇ ಹೋಗಿ ನೇರ ಕೂತ್ಕೊಂಡು ಭೇಟಿ ಮಾಡ್ರಿ, ನೇರ ಹೋಗಿ ಕೂತ್ಕೊಳ್ರಿ, ಕೆಲಸ 100ಕ್ಕೆ 100 ಭಾಗ ಆಗ್ತದೆ. ನಮಸ್ಕಾರ, ಒಳ್ಳೇದಾಗ್ಲಿ.